ಇಲಾಖೆಯವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ, ಫಾರೆಸ್ಟ್ ಅವ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಮ್ಮಲ್ಲಿ ಏನು ಟೂರಿಸಮ್ ಸ್ಪಾಟ್ ಇದೆ ಮತ್ತು ಟ್ರೆಕ್ಕಿಂಗ್ ರೂಟ್ಸ್ ಏನಿದೆ, ವಾಟರ್ ಫಾಲ್ಸ್ ಏನಿದೆ ಅದು ಎಲ್ಲ ಕೂಡ ಮಾನ್ಸೂನಲ್ಲಿ ಸ್ಟಾಪ್ ಮಾಡಬೇಕು ಅಂತ. ಯೂಶಲಿ ಮಾನ್ಸೂನ್ ಜೂನ್ 1 ಅಂತ ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ಮಾನ್ಸೂನ್ ಪ್ರಯರ್ ಬಂದಿರೋದ್ರಿಂದ ಈ ವಾರದಲ್ಲೇ ನಾವು ನಿಷೇಧವನ್ನು ಜಾರಿಗೊಳಿಸ್ತೀವಿ. ಎಂಟೈರ್ ಸ್ಟ್ರೆಚ್ಚಲ್ಲಿ ಮಾಡ್ತೀವಿ, ಫುಲ್ ಸ್ಟ್ರೆಚ್ಚಲ್ಲಿ. ಸ್ಯಾಂಡ್ ರಿಲೇಟೆಡ್ ನಾವು ಆಲ್ರೆಡಿ ಕೆಲವೊಂದು ಮೀಟಿಂಗ್ಸನ್ನು ಮಾಡಿದ್ದೀವಿ. ನಮ್ಮ ಮೈನ್ಸ್ ಇಲಾಖೆಯವ್ರಿಗೆ ಸ್ಟ್ರಿಕ್ಟಾಗಿ ಡೈರೆಕ್ಷನ್ಸನ್ನು ಕೂಡ ಕೊಟ್ಟಿದ್ದೀವಿ. ಈಗ ನಮ್ಮಲ್ಲಿ ಕೆಲವೊಂದು ರೂಟ್ಸ್ ಮಾಡಿದ್ದೀವಿ. ಹ್ಯೂಮನ್ ರಿಸೋರ್ಸ್ ಶಾರ್ಟೇಜ್ ಇದೆ ನಮ್ಮ ಜಿಲ್ಲೆಯಲ್ಲಿ, ಎಲ್ಲ ಕಡೆ ಓಡಾಡಿ ಮಾಡಲಿಕ್ಕೆ ಆಗಲ್ಲ. ಸೊ ನಾವು ರೂಟ್ ಮಾಡಿಕೊಂಡು ವೆಹಿಕಲ್ ಕೊಟ್ಟು ಇವರು ಎವ್ರಿ ಡೇ ಓಡಾಡಬೇಕು, ಏನಾದರೂ ಕಂಪ್ಲೇಂಟ್ಸ್ ಬಂದರೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀವಿ. ಕೇಸಸ್ ಬುಕ್ ಆಗ್ತಾ ಇದೆ, ಅದು ಡೇಟಾ ನಾನು ಶೇರ್ ಮಾಡ್ತೀನಿ. ಎಲ್ಲಿ ನಮಗೆ ಫಿಸಿಕಲಿ ಹೋಗಿ ಹಿಡೀಲಿಕ್ಕಾಗಲ್ಲ ಅಲ್ಲಿ ಡ್ರೆಜ್ಜಿಂಗ್ ಮಾಡ್ತಾರೆ, ಅಂದರೆ ಗಾಡಿಗಳು ಓಡಾಡದೇ ಇರೋ ಥರ ಡ್ರೆಜ್ಜಿಂಗನ್ನು ಕೂಡ ನಮ್ಮ ಕಡೆಯಿಂದ ಮಾಡ್ತಾಯಿದ್ವಿ. ಎನಿ ಕಂಪ್ಲೇಂಟ್ಸ್ ಇದ್ದರೆ ತಕ್ಷಣ ನಾವು ಟೀಮನ್ನು ಕಳಿಸಿ ನೋಡ್ತಾ ಇದ್ವಿ. ಕೆಲವೊಮ್ಮೆ ಏನಾಗುತ್ತೆ, ನಾವು ಹೋಗೋದಕ್ಕೆ ಮುಂಚೆ ಅವರು ಬೇರೆ ಕಡೆ ಹೋಗ್ತಾರೆ. ಸೊ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ಸನ್ನು ಬಂದಿರೋದು ಅಷ್ಟಕ್ಕೂ ನಾವು ನಮ್ಮ ಡಿ ಸಿ ಆಫೀಸಿಂದ ಕಂಪ್ಲೇಂಟ್ಸ್ ತಗೊಳ್ತಾ ಇದ್ದೀವಿ. ಎವ್ರಿ ಮಂತ್ ಡಿ ಸಿ ಆಫೀಸ್ಗೆ, ಬಿಕಾಸ್ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇರೋದ್ರಿಂದ ಎಷ್ಟು ಕೇಸಸ್ ಆಯಿತು, ಪೊಲೀಸಿಂದ ಎಷ್ಟು ಆಯಿತು, ಮೈನ್ಸಿಂದ ಎಷ್ಟು ಆಯಿತು ಅಂತೆಲ್ಲ ರಿಪೋರ್ಟ್ ತಗೊಂಡು ಕಳಿಸ್ತಾ ಇದ್ದೀವಿ. ಎನಿ ಪರ್ಟಿಕ್ಯುಲರ್ ಇಶ್ಯೂ ಇದೆ ಅಂದರೆ ನಾನು ಅಷ್ಟು ಸೇರಿಕೊಂಡು ಸರ್ವೆ ಮಾಡಿ ನೀವು ಇಮಿಡಿಯೇಟ್ಲಿ ಆ್ಯಕ್ಸೆಸನ್ನು ನಾವು ನಿಮಗೆ ಅಲೋ ಮಾಡ್ತಾ ಇದ್ದೀವಿ ಅಂತ ರೈಟಿಂಗಲ್ಲಿ ಕೊಡ್ತೀವಿ. ಪ್ರೊಸೀಜರ್ಸ್ ವಿ ವಿಲ್ ಫಾಲೋ ಲೇಟರ್ ಅಂತ. ಸದ್ಯಕ್ಕೆ ನಿಮಗೆ ಆ್ಯಕ್ಸೆಸ್ ಇದೆ, ಟೆಂಪ್ರರಿ ಮೆಷರ್ಮೆಂಟನ್ನು ನೀವು ಶುರು ಮಾಡಬೇಕು ಅಂತ ಹೇಳಿದ್ದೀವಿ. ಟೋಟಲ್ 19 ಲೊಕೇಶನ್ಸ್ ಇದೆ. ನನ್ನ ಲಿಸ್ಟ್ ಎಲ್ಲ ಎಂಟೈರ್ ಸ್ಟ್ರೆಚಲ್ಲಿ 19 ಲೊಕೇಶನ್ಸ್ ಇದೆ. ಅದು ದೇವಿಮನೆಘಟ್ಟ. ನಾವು ಲಾಸ್ಟ್ 2-3 ಸ್ಟೇಟ್ ಲೆವೆಲ್ ಮೀಟಿಂಗಲ್ಲೂ ಕೂಡ ರೇಸ್ ಮಾಡಿದ್ದೀವಿ. ಇದು ಪ್ರೋಗ್ರೆಸ್ ಸ್ವಲ್ಪ ಸ್ಲೋ ಇದೆ, ನಮ್ಗೆ ಇಮಿಡಿಯೇಟ್ಲಿ ಅವರು ಮಾಡಿ ಕೊಡಬೇಕು ಅಂತ. PWD ಮಿನಿಸ್ಟರ್ ಸರ್ ಅಧ್ಯಕ್ಷತೆಯಲ್ಲೂ ಕೂಡ ಮೀಟಿಂಗ್ ಆಗಿದೆ. NHA ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಮಗೆ ತಿಳಿಸಿರೋ ಪ್ರಕಾರ ಇಮಿಡಿಯೇಟ್ಲಿ ಅವರು ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ತಿಳಿಸಿದ್ದಾರೆ. ಇಲ್ಲ, ನಾವು ಕೂಡ ರೆಗ್ಯುಲರ್ ಆಗಿ DDMA ಮೀಟಿಂಗ್ಸ್ ಮಾಡ್ತಾ ಇತ್ತು. ತಮಗೆ ಎಲ್ಲರಿಗೂ ಗೊತ್ತಿದೆ, ನಾವು ಜಾನ್ವರಿಯಿಂದ ವಿ ಆರ್ ಡೂಯಿಂಗ್ ರೆಗ್ಯುಲರ್ ಮೀಟಿಂಗ್ ಆಲ್ಸೋ. ಪ್ರತಿಯೊಂದು ಮೀಟಿಂಗಲ್ಲೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ. ಲಾಟ್ ಆಫ್ ಪ್ರೋಗ್ರೆಸ್ ಕೂಡ ಇನ್ ಟರ್ಮ್ಸ್ ಆಫ್ ಈಗ ನೇವಿದು ಫ್ಲಡ್ಡಿಂಗ್ ಇಶ್ಯೂಸ್ ಯಾವುದೂ ಈ ಮಳೆಗೆ ಆಗಿಲ್ಲ. ಬಿಕಾಸ್ ಅಲ್ಲಿ ಡ್ರೆಜ್ಜಿಂಗ್ ಆಯಿತು, ಕಲ್ವರ್ಟ್ಸ್ ಮಾಡೋದು ಆಗಿತ್ತು, ರಿಟೆನ್ಷನ್ ವಾಲ್ಸ್ ಎಲ್ಲ ಆಗಿದೆ. NHA ಅವ್ರಿಗೆ ಕೂಡ ನಾವು ತಿಳಿಸ್ತಾ ಇದ್ವಿ, ಅವ್ರಿಗೆ ಪರ್ಮಿಷನ್ ಬರೋದು ಸ್ವಲ್ಪ ಡಿಲೇ ಆಗಿದೆ. ಅವ್ರಿಗೆಲ್ಲ ಕೂಡ ಹೆಡ್ ಕ್ವಾರ್ಟರ್ಸ್ ಅಂತ ಹೋಗಿ ಪರ್ಮಿಷನ್ ಬರಬೇಕಾಗುತ್ತೆ. ಸೊ ಅದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ಈಗ ಅವರು ವರ್ಕ್ ಶುರು ಮಾಡ್ತಾ ಇದ್ದಾರೆ. ಈ ಶಿರೂರಲ್ಲಿ ಗ್ಯಾಬಿಯನ್ ವಾಲ್ NHA ಅವರು ಮಾಡ್ತಾ ಇದ್ದಾರೆ. ಈಗ ಜಸ್ಟ್ ಮೆಟೀರಿಯಲ್ ತಂದು ಅಲ್ಲಿ ಹಾಕಿದ್ದಾರೆ, ಇನ್ನೂ ವರ್ಕ್ ಶುರುವಾಗಿಲ್ಲ. ಅವ್ರಿಗೆ ವರ್ಕ್ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ 1 ತಿಂಗಳಾದರೂ ಬೇಕಾಗುತ್ತೆ. ಸೊ ಅಲ್ಲಿ ತನಕ ಆ ಪರ್ಟಿಕ್ಯುಲರ್ ಏರಿಯಾ ಡೇಂಜರಸ್ ಇರೋದ್ರಿಂದ ನಾವು ಟೆಂಪ್ರರಿ ರೆಸ್ಟ್ರಿಕ್ಷನನ್ನು ಮಾಡಿದ್ದೀವಿ. ಆ ಸ್ಟಾರ್ಟಿಂಗ್ ಸ್ಟ್ರೆಚ್ಚಿಂದ ಎಂಡ್ ತನಕ ಯಾವುದು ಗಾಡಿಗಳು ನಿಲ್ಲಿಸಬಾರದು, ಯಾವುದು ಫೋಟೋಗ್ರಾಫಿ ಅಲೌಡ್ ಇಲ್ಲ, ಅಲ್ಲಿ ಬೇರೆ ಥರ ಜನ ನಿಂತ್ಕೊಂಡು ಆ್ಯಕ್ಟಿವಿಟೀಸ್ ಮಾಡಬಾರದು. ಇಮಿಡಿಯೇಟ್ಲಿ ಅಲ್ಲಿ ಪಾಸಿಂಗ್ಗೆ ಮಾತ್ರ ಅಲೌಡ್ ಇದೆ ಅಂತ ಹೇಳಿ ನಾವು ಮಾಡಿದ್ದೀವಿ. ಪೊಲೀಸ್ ಅವರು ಅದು ಇಂಪ್ಲಿಮೆಂಟ್ ಮಾಡಿದ್ರು ಕೂಡ. ಈ 19 ಲೊಕೇಶನ್ಸ್ ಕೂಡ NHA ಅವ್ರಿಗೆ ಹೇಳಿದ್ದೀವಿ, ನಮಗೆ ನೋ ಪಾರ್ಕಿಂಗ್ಗೆ ರಿಕ್ವೆಸ್ಟ್ ಕೊಡಬೇಕು ಅಂತ. ಅದು ಕೂಡ ಅವ್ರು ಶಾರ್ಟ್ಲಿ ಕೊಡ್ತಾ ಇದ್ದಾರೆ, ಅದು ನಾವು ಮಾಡ್ತೀವಿ. ಅಲ್ಲಿ ಯಾವ ನಿಲ್ಲಿಸಬಾರದು ಅಂತ ಒಂದು ಆದೇಶ ಮಾಡ್ತೀವಿ. ಈಗ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ 439 ಲೊಕೇಶನ್ಸ್ ಇದೆ, ಲ್ಯಾಂಡ್ ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಅಂತ 2019ನಲ್ಲಿ GSA ಅವರು ರಿಪೋರ್ಟ್ ಮಾಡಿ ಕೊಟ್ಟಿರೋದು. ಇದರಲ್ಲಿ ಹೈವೇನಲ್ಲಿ ಇರೋದು ಸರಿ, ಬೇರೆ ಕಡೆ ಇರೋದು ಎಲ್ಲ ಕೂಡ ಸೇರಿ 439 ಲೊಕೇಶನ್ಸ್ ನಮಗೆ ಕೊಟ್ಟಿದ್ದಾರೆ. ಇಷ್ಟು ಕಡೆ ಲಾಸ್ಟ್ ಇಯರ್ ನಾವು ಸ್ಪಾಟರ್ಸನ್ನು ಐಡೆಂಟಿಫೈ ಮಾಡಿದ್ದೀವಿ. ಅಂದರೆ ನಮ್ಮ ಗ್ರಾಮ ಪಂಚಾಯಿತಿ ಅವರು ಲೋಕಲಲ್ಲಿ ಕೆಲಸ ಮಾಡೋರು, ಅಲ್ಲೇ ಓಡಾಡುವವರನ್ನು ಗುರುತಿಸಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ನೀವು ಈ ಗುಡ್ಡದಲ್ಲಿ ಏನು ನೋಡಬೇಕು, ಮರ ಇನ್ಕ್ಲಿನೇಷನ್ ಎಷ್ಟು ಇದೆ, ಇಲ್ಲ ಏನೋ ಮೂಮೆಂಟ್ ಇದೆ, ಈ ಥರ ವಿಷಯಗಳನ್ನು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿದ್ರೆ ನಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡ್ತಾರೆ. ನಾವು ಅಲ್ಲಿ ಟ್ರಾಫಿಕನ್ನು ಸ್ಟಾಪ್ ಮಾಡೋ ವ್ಯವಸ್ಥೆಯನ್ನು ಮಾಡ್ತೀವಿ. ಇದನ್ನು ಅಪ್ಡೇಟ್ ಮಾಡಿ ನಾವು ಲಿಸ್ಟ್ ತಗೊಂಡಿದ್ದೀವಿ. ಈಗ ಲಾಸ್ಟ್ ವೀಕಲ್ಲಿ ನಾವು ಟ್ರೈನಿಂಗ್ಸ್ ಇಟ್ಕೊಂಡಿದ್ದೀವಿ. ಸೊ ಬೈ ಮಾನ್ಸೂನ್ ಈಗ ಆಲ್ರೆಡಿ ಮಾನ್ಸೂನ್ ಶುರುವಾಯಿತು. ಜೂನಿಂದ ನಾವು ಸ್ಪಾಟರ್ಸನ್ನು ಎಲ್ಲ ಕಡೆ ಪ್ಲೇಸ್ ಮಾಡಿದ್ದೀವಿ. ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಬೇರೆ ಮಿನಿಮಮ್ ಹ್ಯೂಮನ್ ಲಾಸ್ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ಈ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಈಗ ನಮಗೆ ಈಗ ಪ್ರೆಸೆಂಟ್ಲಿ ಬಂದಿರುವ ಮಳೆ ಲೋ ಪ್ರೆಷರ್ ಇರೋದ್ರಿಂದ ಬಂದಿದೆ. ಮಾನ್ಸೂನ್ ನಮಗೆ ನಿನ್ನೆ ನಮ್ಮ ಎಂಟೈರ್ ಡಿಸ್ಟ್ರಿಕ್ಟ್ ಕವರ್ ಆಯಿತು, ನಮಗೆ ಮಾನ್ಸೂನ್ ಬಂದಿದೆ. ಈಗ ಪ್ರತಿ ವರ್ಷ ನಾವು ನೋಡ್ತಾ ಇರೋದು ಜೂನಲ್ಲಿ ಕಡಿಮೆ ಮಳೆ ಇರ್ತದೆ, ಜುಲೈಯಲ್ಲಿ ಜಾಸ್ತಿ ಆಗುತ್ತೆ, ಮತ್ತೆ ಕಡಿಮೆ ಆಗುತ್ತೆ ಅಂತ. ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ಟೀಮ್ಸ್ ರೆಗ್ಯುಲರ್ ಇದ್ದಾರೆ. ಒಂದು NDRF ಟೀಮ್ ಕೂಡ ಇದೆ. ನಮ್ಮ ಅಂಕೋಲಾದಲ್ಲಿ 29 ಮೆಂಬರ್ಸ್ ಇರುವ NDRF ಟೀಮ್ ನಮ್ಮ ಜಿಲ್ಲೆಯಲ್ಲೇ ಇದ್ದಾರೆ. ಅದು ಬಿಟ್ಟು ನಾವು ನಮ್ಮ ಕಂಟ್ರೋಲ್ ರೂಮ್ ಸ್ಟ್ರೆಂಥನ್ ಮಾಡಿದ್ದೀವಿ. ಪ್ರತಿಯೊಂದು ಇಲಾಖೆಯಿಂದ ಏನು ಮೆಟೀರಿಯಲ್ ಇದೆ, ಈಗ ಫಾರೆಸ್ಟ್ ಇಲಾಖೆ ಅಂದರೆ ಅವ್ರಿಗೆ ಏನು ಮೆಟೀರಿಯಲ್ ಇದೆ, ವೆಹಿಕಲ್ ಎಷ್ಟು ಇದೆ, ಕಟ್ಟರ್ಸ್ ಎಷ್ಟು ಇದೆ, ಅದೇ ಥರ ಫಾರೆಸ್ಟಲ್ಲಿ
ಫೈರ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ, ಬೋಟ್ಸ್ ಎಷ್ಟಿದೆ, ಈ ಥರ ಮಾಹಿತಿಯನ್ನು ರೆಡಿ ಮಾಡಿ ಇಟ್ಟಿದ್ದೀವಿ. ಈ ವಾರದಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದು ಮೀಟಿಂಗ್ ಆಗುತ್ತೆ, ಕೋಆರ್ಡಿನೇಷನ್ ಮೀಟಿಂಗ್. ಎಸ್ ಪಿ ಅವರು ಸರ್ಚ್ ರೆಸ್ಕ್ಯೂ ಎವ್ಯಾಕ್ಯುಯೇಷನ್ದು ಅಧ್ಯಕ್ಷರು ಇರ್ತಾರೆ. ಸೊ ಯಾವ ಮೆಟೀರಿಯಲನ್ನು ಎಲ್ಲಿ ಇಡಬೇಕು ಸ್ಟ್ರಾಟಜಿಕ್ ಆಗಿ, ಸೊ ದಟ್ ನಮಗೆ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ಬೋದು ಅಂತ ವ್ಯವಸ್ಥೆಯನ್ನು ಎಸ್ ಪಿ ಅವ್ರ ಕಡೆಯಿಂದ ಆಗುತ್ತೆ. ಏನೇ ಇನ್ಸಿಡೆಂಟ್ ಆದರೂ ತಕ್ಷಣ ನಾವು ಪ್ರಿಪೇರ್ಡ್ ಆಗಿದ್ದೀವಿ ಅಟೆಂಡ್ ಮಾಡೋದು. ಮೇಡಮ್, ಮೇ ತಿಂಗಳಲ್ಲಿ ಒಬ್ಬರದು ಡೆತ್ ಆಯಿತು ಉಳುವರೆನಲ್ಲಿ, ಲೈಟ್ನಿಂಗಿಂದ ಮೃತಪಟ್ಟಿದ್ದಾರೆ ಒಂದು ಅನಿಮಲ್ ಲಾಸ್ ಆಯಿತು. ಇಬ್ಬರಿಗೂ ಕೂಡ ನಾವು ಪೇಮೆಂಟನ್ನು ಕಾಂಪನ್ಸೇಷನ್ ಪೇಮೆಂಟನ್ನು ಮಾಡಿದ್ದೀವಿ. ಮನೆ ಹಾನಿ ನಮಗೆ ಅಪ್ಡೇಟ್ ಆಗ್ತಾನೆ ಇರ್ತದೆ. ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಕ್ಲೋಸ್ ಟು 150-160 ಮನೆ ಹಾನಿ ಆಗಿರ್ಬೋದು, ಪಾರ್ಷಿಯಲ್ ಡ್ಯಾಮೇಜ್. ಒಂದು 4-5 ಮನೆ ಪೂರ್ಣ ಹಾನಿ ಆಗಿದೆ. ಸೊ ಅದು ಕೂಡ ನಾವು ಪ್ರತಿದಿನ 24 ಅವರ್ಸಲ್ಲಿ ಕಾಂಪನ್ಸೇಷನ್ ಪೇಮೆಂಟನ್ನು ಮಾಡ್ತಾ ಇದ್ದೀವಿ.